ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಬಿಜೆಪಿ ಮತ್ತು ಜೆಡಿಎಸ್ ಅಲಯನ್ಸಲ್ಲಿ 19 ಸ್ಥಾನಗಳನ್ನು ಏನು ಗೆಲುವಿಗೆ ಹಿಂದೂವಾದಿಗಳು, ಹಿಂದೂ ಪ್ರೇಮಿಗಳು, ದೇಶ ಪ್ರೇಮಿಗಳು ಭಾಳಷ್ಟು ಜನ ಮತ ನೀಡುವುದರಲ್ಲಿ ಎಲ್ಲ ಕಡೆ ಕೂಡ ಅಧಿಕವಾಗಿ ಲೀಡ್ಗಳು ಬಂದು ಎಲ್ಲರೂ ಕೂಡ ಸಂತೋಷದ ಸಂದರ್ಭದಲ್ಲಿದ್ದಾರೆ. ಇದೇ ಸಂದರ್ಭದಲ್ಲಿ ಹೊಸದಾಗಿ ಏನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗುತ್ತೆ, ಏನು ಸಮ್ಮಿಶ್ರ ಸರ್ಕಾರವಾಗಿ ರಚನೆ ಆಗುವಂಥ ಸಂದರ್ಭದಲ್ಲಿ ಹೆಚ್ಚಿನ ಆದ್ಯತೆ JDS ಬೆಂಬಲದೊಂದಿಗೆ ಕೊಟ್ಟಿರೋ ಕಾರಣದಿಂದ ಏನು ನಾವು ಕುಮಾರಣ್ಣ ಮತ್ತು ಮಲ್ಲೇಶ್ ಬಾಬು ಕೋಲಾರದಲ್ಲಿ ಗೆದ್ದಿದ್ದಾರೆ. ರಾಜ್ಯದಲ್ಲೇ ಅಥವಾ ಭಾರತದಲ್ಲಿ ಬೋವಿ ಸಮುದಾಯದಲ್ಲಿ ಒಂದೇ ಒಂದು ಕ್ಯಾಂಡಿಡೇಟ್ ನಮ್ಮ ಮಲ್ಲೇಶ್ ಬಾಬು ಗೆದ್ದಿರೋ ಕಾರಣದಿಂದ ಅವರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಟ್ಟು ಕುಮಾರಣ್ಣರು ಕೂಡ ಅತಿ ದೊಡ್ಡದಾದಂಥ ಒಂದು ಜವಾಬ್ದಾರಿಯನ್ನು ರಾಜ್ಯದಲ್ಲಿ ಕೊಟ್ಟು ಅಭಿವೃದ್ಧಿ ಪಥಕ್ಕೆ ರಾಜ್ಯ ಹೊರಡಬೇಕು. ಏನು ಈ ಬಿಟ್ಟಿ ಭಾಗಿಗಳೊಂದಿಗೆ ಜನಗಳನ್ನ ಯಾಮಾರಿಸುವಂಥ ಸ್ಕೀಮ್ ನಡೀತು, ಅದಕ್ಕೆಲ್ಲ ಮುಕ್ತಾಯಗೊಂಡು ಹೊಸದಾದಂಥ ಅಭಿವೃದ್ಧಿಗೆ ಜನಪರವಾದಂಥ ಕೆಲಸಗಳು ಮಾಡೋದಕ್ಕೆ ಕುಮಾರಣ್ಣವ್ರ ನೇತೃತ್ವದಲ್ಲಿ ಮತ್ತು ಮಲ್ಲೇಶ್ ಬಾಬು ನೇತೃತ್ವದಲ್ಲಿ BJP ಕೈ ಜೋಡಿಸ್ಕೊಂಡು ಎಲ್ಲ ಕೂಡ ಒಳ್ಳೆಯ ಕೆಲಸಗಳು ನಮ್ಮ ಜಿಲ್ಲೆಯಾದ್ಯಂತ ಅಭಿವೃದ್ಧಿಗೆ ಒಂದು ನಾಂದಿ ಆಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಎಲ್ಲರೂ ಕೂಡ ನಾವು ಭಾಳ ನಮ್ರತೆಯಿಂದ ವಿನಂತಿ ಮಾಡ್ಕೊತಾ ಇದ್ದೀವಿ. ಮಲ್ಲೇಶ್ ಬಾಬು ಅವರು ಕಳೆದ 2 ಬಾರಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸೋಲನ್ನು ಉಂಡು ತದನಂತರ ಜಿದ್ದಾಜಿದ್ದಿ ಕಣದಲ್ಲಿ ಕೋಲಾರದಲ್ಲಿ ಕೊನೆ ಸಂದರ್ಭದಲ್ಲಿ ಅವ್ರಿಗೆ ಏನು ಅನೌನ್ಸ್ಮೆಂಟ್ ಆದಾಗ ಕೂಡ ಇಷ್ಟೊಂದು ಟಫ್ ಆದ ಫೈಟಲ್ಲಿ ಕೂಡ ಸುಮಾರು 71,000 ಮತದಾನದಲ್ಲಿ ಅವ್ರು ಗೆದ್ದಿರೋ ಕಾರಣ ಮತ್ತು ಅವರು ಜಾತಿ ಒಂದು ವಿಚಾರದಲ್ಲಿ ಎಲ್ಲೂ ಕೂಡ ಅವರ ಜಾತಿಗೆ ಒಳ್ಳೆ ಸ್ಥಾನಮಾನ ಸಿಕ್ಕಿಲ್ಲ. ಆ ಒಂದು ವಿಚಾರದಲ್ಲಿ ಆ ಜನಾಂಗವನ್ನು ಕೂಡ ಒಂದು ಒಲಿಸುವ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ನಡ್ಕೊಂಡಿದ್ದಾದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಕೆಲಸ ಮಾಡೋದಕ್ಕೆ ಅವರು ಕೂಡ ಅವಕಾಶ ಸಿಗ್ತದೆ. ಜಿಲ್ಲೆಯ ಬೇರೆ ಚುನಾವಣೆಗಳಲ್ಲಿ ನಾವು ಎದುರಿಸೋದಕ್ಕೆ ಶಕ್ತಿಯುತವಾದಂಥ ಒಂದು ನಾಯಕತ್ವ ಇಲ್ಲಿ ಬೆಳೀತದೆ. ಹಾಗಾಗಿ ಮಲ್ಲೇಶ್ ಬಾಬು ಕೊಡಬೇಕಾಗ್ತದೆ. ಕುಮಾರಣ್ಣವರು ಜಾತ್ಯತೀತ ಜನತಾದಳ ಅವ್ರ ಗುರುತು ಕೂಡ ತೆನೆ ಹೊತ್ತ ಮಹಿಳೆ, ಏನು ಕೇಂದ್ರದ ಕೃಷಿ ಮಂತ್ರಿಗಳಾಗಿ ಅವ್ರು ಕೊಟ್ಟರೆ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಅವರಿಗೆ ಭಾಳಷ್ಟು ನೀಡ್ಸ್ ಏನಿದೆ ಅಂತ ಗೊತ್ತಿದೆ. ಹಾಗಾಗಿ ಅವರಿಗೆ ಕೃಷಿ ಮಂತ್ರಿ ಆದರೆ ಮಾತ್ರ ಅವ್ರು ಭಾಳಷ್ಟು ಅನುಕೂಲ ಆಗುತ್ತೆ. ರಾಜ್ಯ ಅಭಿವೃದ್ಧಿ ಮತ್ತು ದೇಶದ ಕೃಷಿ ಎಲ್ಲ ಇಲಾಖೆಗಳು ಕೂಡ ಅವರು ತಗೊಂಡೋಗುವಂಥ ಶಕ್ತಿ ಅವ್ರಿಗಿದೆ. ಹಾಗಾಗಿ ಕೃಷಿ ಮಂತ್ರಿ ಕೊಟ್ಟರೆ ಭಾಳ ಸೂಕ್ತವಾಗಿರ್ತದೆ ಅವರಿಗೆ.